ಇನ್ನು ಈ ರಾಜಕಾರಣಿಗಳ ಕಿತ್ತಾಟವನ್ನು ನೋಡಿದ್ವಿ. ಜೊತೆಗೇನಂದ್ರೆ ಎಲ್ಲಿ ತನಕ ಬಂದಿದೆ ಇವರು ಚರ್ಚೆಗಳು ಅಂತಂದರೆ ತೀರಾ ಅದು ಕಲಾಪವನ್ನು ಕೂಡ ಬಿಟ್ಟಿಲ್ಲ. ಈ ಗಂಡಸ್ತನ ತನಕ ಬಂದು ನಿಂತು ಬಿಟ್ಟಿದೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದರೆ ಈಗ ರಾಜಕಾರಣಿಗಳು ವರ್ಸಸ್ ಅಧಿಕಾರಿಗಳು ಈ ಹಂದಿ ಗುದ್ದಾಟ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಈಗ ದೂರು ದಾಖಲಾಗ್ತಾ ಇದೆ. JDS ಶಾಸಕರು ಪರಿಷತ್ ಸದಸ್ಯರು CS ಗೆ ದೂರು ಕೊಡ್ತಾರೆ. ಚೀಫ್ ಸೆಕ್ರೆಟರಿ ಅವರಿಗೆ 12:30ಕ್ಕೆ CS ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಚಂದ್ರಶೇಖರ್ ಅವರ ವಿರುದ್ಧ ದೂರನ್ನು ಕೊಡ್ತಾರೆ. ಕುಮಾರಸ್ವಾಮಿ ಅವರನ್ನ ಹಂದಿಗೆ ಹೋಲಿಸಿದ್ದಾರೆ ಅನ್ನುವಂಥ ದೂರು. ಅವ್ರು ಹೇಳಿದರು, ಹೆಸರನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡ್ದೇ ಹಂದಿಗಳ ಜೊತೆ ನಾವು ಕುಸ್ತಿ ಮಾಡೋಕ್ಕೆ ಹೋಗಬಾರ್ದು, ಕುಸ್ತಿ ಮಾಡೋಕ್ಕೆ ಹೋದರೆ ನಮಗೆ ಗಲೀಜೆ ಹತ್ತುತ್ತೆ ನಮಗೆ ಅಂತ ಚಂದ್ರಶೇಖರ್ ಅವರು ಹೇಳಿದ್ದಿದೆಯಲ್ಲ ಆ ಸಂಗತಿ. ಇದೆಲ್ಲ ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆಯವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರು, ಈ ರೀತಿಯಲ್ಲಿ ಆಗಬಾರ್ದು ಅಂತ, ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಎನ್ನುವಂಥ ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದರು. ಈಗ CS ಅವ್ರಿಗೂ ಕೂಡ ದೂರು ಹೋಗ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ HD ಕುಮಾರಸ್ವಾಮಿ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಲಿ ಏನೇನ್ ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ ಹಿಮಾಚಲ ಪ್ರದೇಶ ಕೇಡೋರು ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ. ಯಾವ್ಯಾವ್ದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು ಈ ದೇಶದಲ್ಲಿ ಸಂವಿಧಾನ ಉಳಿಸ್ತೀರಾ? ಇಂಥ ವ್ಯಕ್ತಿಗಳಿಗೆ ಈ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಕೊಂಡು ಹೊರಟಿದೆಯಲ್ಲ, ಇವ್ರು ರಾಜ್ಯ ಉಳಿಸ್ತಾರ? ಇವರು ಈ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾನೆ. ಎಲ್ಲಿ ಅದಕ್ಕೆ ತೀರ್ಮಾನಗಳು ಆಕ್ಷನ್ಗಳಾಗಬೇಕು? ಇದು ಕುಮಾರಸ್ವಾಮಿ ಅವರ ಮಾತಿದು. ಎಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದೀನಿ, ನೋಡ್ತಾ ಇರಿ, ಅದು ಸಮಯ ಬರಲಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗಮನಿಸಬೇಕಾದಂಥ ಸಂಗತಿ ನಾನು ಆರಂಭದಲ್ಲಿ ಹೇಳಿದೆ, ರಾಜಕಾರಣಿಗಳು ಕಿತ್ತಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಜೊತೆಗೇನು ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ರಾಜಕಾರಣಿಗಳ ಲೆವೆಲ್ ಎಷ್ಟರ ಮಟ್ಟಿಗೆ ಇಳಿದು ಬಿಟ್ಟಿದೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ಸಿಕ್ಕಿವೆ. ಯಾಕಂದರೆ ನಾವು ನೋಡ್ತೀವಿ, ತೀರಾ ಸದನದಲ್ಲೂ ಕೂಡ ರಾಜಕಾರಣಿಗಳು ಕಿತ್ತಾಡ್ತಾರೆ. ಈಗ ಅಧಿಕಾರಿಗಳು ಕೂಡ ಅದನ್ನು ಸೇರ್ಕೊಂಡಿರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾವಾಗ ಹಂದಿಗೆ ಹೋಲಿಸಿದ್ರಲ್ಲ, ಹಂದಿ ಜೊತೆಗೆ ಏನಾದರೂ ಕುಸ್ತಿ ಮಾಡಿದರೆ ನಮ್ಮ ಮೈ ಗಲೀಜಾಗುತ್ತೆ ಅನ್ನುವಂಥ ಮಾತಿದೆಯಲ್ಲ, ಅದು ಕುಮಾರಸ್ವಾಮಿ ಅವ್ರನ್ನು ಕೆರಳಿಸಿದೆ. ಇಲ್ಲಿಂದ ಕೇಂದ್ರ ತನಕ ಹೋಗಿ ಮುಟ್ಟಿದೆ. ಎಲ್ಲೆಲ್ಲಿ ಪತ್ರ ರೆಡಿ ಆಯಿತು, ಏನು ಎತ್ತ, ಇದು KPCC ಆಫೀಸಲ್ಲೇ ಪತ್ರ ರೆಡಿಯಾಗಿದೆ ಅನ್ನೋದ್ರ ಮುಖಾಂತರ ಕಾಂಗ್ರೆಸ್ಸಿನ ನಂಟಿದೆ, DK ಶಿವಕುಮಾರ್ ಅವರ ನಂಟಿದೆ ಅನ್ನೋದನ್ನು ಕುಮಾರಸ್ವಾಮಿ ಪರೋಕ್ಷವಾಗಿ ಹೇಳ್ತಾನೆ ಇದ್ದಾರೆ. ಇವತ್ತು ದೂರು ಕೂಡ ದಾಖಲಾಗ್ತಾ ಇದೆ. CS ಅವರಿಗೆ ಹೋಗಿ ದೂರನ್ನು ಕೊಡ್ತಾರೆ JDS ನಾಯಕರುಗಳು. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ನೀವು ಆಗಲೇ ಹೇಳ್ದಂಗೆ ರಾಜಕಾರಣಿಗಳ ವಾಕ್ಸಮರ ಯಾವ ಮಟ್ಟಿಗೆ ಹೋಗಿ ತಲುಪಿದೆ ಅಂತಂದರೆ ಅಸಂವಿಧಾನಿಕ ಪದಗಳನ್ನ ಬಳಸಿ ವಾಕ್ಸಮರ ನಡೆಸುವಂಥದ್ದು, ಕಿತ್ತಾಟ ನಡೆಸುವಂಥದ್ದು, ಕೇವಲ ಹೊರಗಡೆ ಅಲ್ಲ, ಸದನದ ಒಳಭಾಗದಲ್ಲೂ ಕೂಡ ಈ ರೀತಿಯಾದ ಘಟನೆಗಳು ನಡೆದರೆ ಬದಲಾದ ಒಂದಷ್ಟು ಸನ್ನಿವೇಶದಲ್ಲಿ ಈಗಾಗಲೇ ಅಧಿಕಾರಿಗಳು ಈ ರೀತಿಯಾದ ಒಂದಷ್ಟು ಅಸಂವಿಧಾನಿಕ ಪದಗಳನ್ನ ಬಳಸಿ ಪ್ರಾಣಿಗಳನ್ನು ಹೋಲಿಸಿ ಈಗಾಗಲೇ ಒಂದಷ್ಟು ರಾಜಕಾರಣಿಗಳ ಜೊತೆ ಗುದ್ದಾಟ ನಡೆಸುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ADGP ಚಂದ್ರಶೇಖರ್ ಎಂದರೆ ಒಂದು ಪದವನ್ನು ಬಳಸ್ತಾರೆ, ಅಂದರೆ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರೆ ಹಂದಿಯ ಜೊತೆ ನಾವು ಗುದ್ದಾಟವನ್ನು ನಡೆಸಬಾರ್ದು, ಹಂದಿಗೆ ಇಷ್ಟವಾಗುವಂಥದ್ದು ಹೊಲಸು ಅನ್ನೋ ಒಂದು ಪದವನ್ನು ಕೂಡ ಬಳಸ್ತಾರೆ. ಯಾಕಂದರೆ ಈ ಪದ ಬಳಸೋಕ್ಕಿಂತ ಮುಂಚೆ ಕುಮಾರಸ್ವಾಮಿ ಹಿಂದೆ ಒಂದು 2 ದಿನಗಳ ಹಿಂದೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಚಂದ್ರಶೇಖರ್ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸ್ತಾರೆ. ಕಾಂಗ್ರೆಸ್ಗೂ ಅಧಿಕಾರಿಯಾದ ಚಂದ್ರಶೇಖರ್ ಅವರಿಗೆ ಒಂದು ರೀತಿ ನಂಟಿದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ. ಅದಕ್ಕೆ ಏನು ಆಕ್ರೋಶಗೊಂಡಂಥ ADGP ಚಂದ್ರಶೇಖರ್ ಅವರು ಹಂದಿಗೆ ಹೋಲಿಸಿದ ರೀತಿಯಲ್ಲಿ ಒಂದು ಪದವನ್ನು ಬಳಸಿರ್ತಾರೆ. ಇದು ಈಗ BJP JDS ನಾಯಕ, ಅದರಲ್ಲೂ ಕುಮಾರಸ್ವಾಮಿಯವರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಕುಮಾರಸ್ವಾಮಿ ಎಲ್ಲಾ ರೀತಿಯಲ್ಲಿ ಒಂದು ವಾಗ್ದಾಳಿಯನ್ನು ಕೂಡ ನಿನ್ನೆ ನಡೆಸಿದ್ದಾರೆ. ಆದರೆ ಇವತ್ತು JDS ನ ನಿಯೋಗ ಎಲ್ಲರೂ ಕೂಡ ಹೋಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ADGP ಚಂದ್ರಶೇಖರ್ ಅಂದರೆ ಅವರಿಗೆ ಒಂದು ದೂರನ್ನು ಕೊಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ JDS ನಿಯೋಗ ಎಂದೇ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ದೂರನ್ನು ಕೊಡುತ್ತೆ. ಏನು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಅಪಮಾನ ಮಾಡಲಾಗಿದೆ, ಹಂದಿಗೆ ಹೋಲಿಸಿರುವಂಥದ್ದು ಈಗಾಗಲೇ ಅಪಮಾನ ಮಾಡಿದೆ, ಇದಕ್ಕೆ ಕ್ರಮ ಆಗಬೇಕಾಗುತ್ತೆ ಅಂತೇಳಿ ಈಗಾಗಲೇ ದೂರನ್ನು ಕೂಡ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಕೇವಲ JDS ನಾಯಕರು ಕೂಡ ಅಲ್ಲ, BJP ನಾಯಕರು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಯಾಕೆಂದರೆ ಈ ರೀತಿಯಾದ ಒಂದು ಅಪಮಾನ ಮಾಡುವಂಥದ್ದು ಸರಿಯಲ್ಲ, ಇದಕ್ಕೆ ಕೇಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೇಂದ್ರದಲ್ಲೂ ಕೂಡ ಧ್ವನಿಯನ್ನು ಎತ್ತೀವಿ ಅಂತೇಳಿ ಈಗ ಒಂದ್ ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ JDS ನಿಯೋಗ ದೂರನ್ನು ಕೊಟ್ಟರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟರ್ ಕೂಡ ದೂರನ್ನು ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಒಂದು ರೀತಿ ಈಗ ರಾಜಕಾರಣಿಗಳ ನಡುವೆ ಇದ್ದಂಥ ಈ ವಾಕ್ ಸಮರ ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟಿಗೆ ನಡೀತಾ ಇರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.